ಜನತಾದಳ ಜೊತೆ ಸರ್, ಇವತ್ತು ಪ್ರತಿಭಟನೆ ಉದ್ದೇಶ ಏನಂತಂದ್ರೆ ರೈತರು ಈ ನಮ್ಮ ನಾಡಲ್ಲಿ ಬದುಕಬೇಕಾದಂತಂದ್ರೆ ವ್ಯವಸಾಯನೇ ಅವ್ರಿಗೆ ಜೀವನಾಡಿ. ಆದ್ರೆ ಅಂತ ವ್ಯವಸಾಯವನ್ನ ಇವರು ರಾಜಕೀಯವಾಗಿ ಒಂದು ಲೀಡರ್ಗಳಿಗೆ ಒಂದು ಕಿತ್ತೂರಿನಿಂದ ವ್ಯವಸ್ಥೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಆಮಿಷಗಳನ್ನು ಒಡ್ಡಿ ಅವರ ಹತ್ರ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ನಮ್ಮ ರೈತ ಬಾಂಧವರಿಂದ ನಮ್ಮ ಜೀವನ ಅನ್ನೋದು ಅವರು ಮರೆತು ಯಾವುದೋ ಒಂದು ಕೆಲವು ಕುಡಿಗಾಸ್ಗೋಸ್ಕರ ಈ ತರ ಒಂದು ದೌರ್ಜನ್ಯವಾದ ನಡವಳಿಕೆಯನ್ನ ನಡೆಸ್ತಾ ಇದೆ ಈ ಸರ್ಕಾರ. ಆದ್ದರಿಂದ ನಮ್ಮ ಪೂಜ್ಯ ದೇವೇಗೌಡರು ಮತ್ತೆ ನಮ್ಮ ಕುಮಾರಣ್ಣನವರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಇದರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇರೋದ್ರಿಂದ ಅವರು ಹುಟ್ಟು ಹೋರಾಟಗಾರರು. ರೈತರ ಬಗ್ಗೆ ಅವರು ಏನಾದ್ರು ಒಂದು ಕಿಂಚಿತ್ತು ಒಂದು ಅವ್ರಿಗೆ ಒಂದು ಧಕ್ಕೆ ಅನ್ನೋ ಒಂದು ಪದ ಒಂದು ಇದಾಗಿದೆ ಅಂತಂತಂದ್ರೆ ಅವರು ಮಲಗುವಂತ ವ್ಯಕ್ತಿಗಳಲ್ಲ ಅವರು. ಆದ್ರಿಂದ ಏನೇ ಆಗ್ಲಿ ಈ ಹೋರಾಟವನ್ನ ಒಂದು ಒಳ್ಳೆ ಹಂತದಲ್ಲಿ ತಗೊಂಡೋಗಿ ಅವ್ರಿಗೆ ರೈತರಿಗೆ ಏನು ಅವರ ಫಲವತ್ತಾದ ಭೂಮಿಯನ್ನ ಅವ್ರಿಗೆ ತಲುಪುವಂತ ಒಂದು ಕೆಲಸ ಆಗ್ಬೇಕು. ಅದನ್ನ ನೀರು ಮಾಡೋವರೆಗೂ ಅವರು ವಿಶ್ರಮಿಸಲ್ಲ ಅನ್ನೋದು ಈ ಜನರು ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಒಂದು ಕಡೆ ಏನ್ ಹೇಳ್ತಾರೆ, ಇಡೀ ಇಂಡಿಯಾದಲ್ಲಿ ಭಾರತದಲ್ಲಿ ದೊಡ್ಡ ಮಟ್ಟದ ಪರಿಹಾರ ಕೊಡ್ತಾ ಇಲ್ಲ, ನಾವು ಕಾಂಗ್ರೆಸ್ ಪಕ್ಷದವರು 1 ಎಕರೆಗೆ 3 ಕೋಟಿ ಕೊಡ್ತಾ ಇದೀವಿ ಅಂತಾರೆ. ಸರ್, ಅದು ಈ ನಡುವೆ ಹೇಳಿರೋ ಸರ್ ಸ್ಟೇಟ್ಮೆಂಟ್ ಅದು. ಈ ನಡುವೆ ಅದು ಈ ಹೋರಾಟ ಯಾವಾಗ ತೀವ್ರವಾಗಿ ಮುಂದೆ ಸಾಗ್ತಾ ಇದೆಯೋ ಅದನ್ನ ಗಮನಿಸ್ಕೊಂಡು ಆಮಿಷಕ್ಕೋಸ್ಕರ ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇರೋದು ಅವರು. ಆಮಿಷಗಳನ್ನು ಒಡ್ಡೋದಕ್ಕೋಸ್ಕರ ಆಮಿಷಗಳನ್ನು ಕೊಡೋದಕ್ಕೋಸ್ಕರ ಈ ಹೇಳಿಕೆಯನ್ನು ಕೊಡ್ತಾ ಇರೋದು. ಸರ್, ಇನ್ನೊಂದು ವಿಚಾರ, ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ದೊಡ್ಡ ನಾಯಕರಿದ್ದಾರೆ. ಅವರೆಲ್ಲ ಏನ್ ಹೇಳ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಶಾಸಕರ ಒಂದು ಪ್ಲಾನ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಾರೆ. ಸರ್, ನಿಮ್ಗೆ ಗೊತ್ತಿದೆ, ಮಾಧ್ಯಮದವ್ರಿಗೆ ಗೊತ್ತು. ಅವರು ಈ ತರ ಎಲ್ಲ ಚುಡೆ ಕೆಲಸ ಮಾಡಿ ಅವ್ರೇನು MLA ಆಗ್ಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ ಸರ್. ಅವ್ರಿಗೆ ಅವರು ಒಂದು ಹೇಳ್ಬೇಕಂದ್ರೆ ಧೂಳಿಂದ ಎತ್ತಿ ಬಂದಿರೋದು ವಂಶ ಅವ್ರದ್ದು. ಅಂತದ್ರಲ್ಲಿ ಈ ತರ ಅವರು ಈ ಚೀಡೆ ಕೆಲಸ ಮಾಡಿ ಅವರು MLA ಆಗ್ಬೇಕು ಅನ್ನೋದೇನಿಲ್ಲ. ಇದನ್ನ ಮುಂದೆ ಜನಗಳೇ ನಿರ್ಧಾರ ಮಾಡ್ತಾರೆ ಸರ್. ಅವ್ರು ತಕ್ಕವಾದ ಪಾಠ ಕಲಿಸ್ತಾರೆ ಅವ್ರಿಗೆ. ಯಾರ್ಯಾರು ಈ ತರ ಅವ್ರ ಬಗ್ಗೆ ಬೇಕು ಅಂತ ಪಿತೂರಿ ಕೆಲಸಗಳು ಮಾಡ್ತಾ ಇದಾರೋ ಅವ್ರಿಗೆ ತಕ್ಕವಾದ ಪಾಠ ಕಲಿಸ್ತಾರೆ, ಜನಗಳೇ ಕಲಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಮುಂದೆ 2028ರಲ್ಲಿ ಶಾಸಕರಾಗಿ ನಮ್ಮ ರಾಜ್ಯದಲ್ಲಿ ಅವರು ವಿಧಾನಸಭೆಯಲ್ಲಿ ಇರ್ತಾರನ್ನೋದಕ್ಕೆ ನಾವು ಬಯಸ್ತೀನಿ ಸರ್.